ಬಳ್ಳಾರಿಯ ಈ ಬ್ಯಾನರ್ ಅಳವಡಿಕೆ ಗಲಭೆ ಇದೀಗ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ದಿನಕ್ಕೊಬ್ಬರು ನಾಯಕರು ಬಳ್ಳಾರಿಗೆ ಭೇಟಿಯನ್ನ ಕೊಡ್ತಿದ್ದಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಅಲ್ಲಿ ಹೋಗ್ತಾ ಇದ್ದಾರೆ. ಇದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ರಾಜಕೀಯ ಸ್ವರೂಪ ಪಡೆದ ಬಳ್ಳಾರಿ ಬ್ಯಾನರ್ ಕೇಸ್. ಇಂದು ಬಳ್ಳಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ. ತೊಡೆ ತಟ್ಟಿದವರ ಅಖಾಡದಲ್ಲಿ ತಿರುಗೇಟಿಗೆ ಡಿಕೆ ಪ್ಲಾನ್. ಬಳ್ಳಾರಿಯಲ್ಲಿ ಹೊಸ ವರ್ಷದಂದು ನಡೆದ ಬ್ಯಾನರ್ ಗಲಾಟೆ ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ಹಿಂದೆ ವಿಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರಿಗೆ ಇದೇ ಜನಾರ್ದನ್ ರೆಡ್ಡಿ ಮತ್ತು ಟೀಮು ವಿಧಾನಸೌಧದಲ್ಲಿ ತೊಡೆತಟ್ಟಿ ಬಳ್ಳಾರಿಗೆ ಬರುವಂತೆ ಸವಾಲು ಹಾಕಿದ್ರು. ಅದರಂತೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ ಸಿದ್ದು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ರೆಡ್ಡಿ ಟೀಮನ್ನು ಮಣ್ಣು ಮುಗಿಸಿದ್ರು. ಇದೀಗ ಅದೇ ಮಾದರಿಯಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬಳ್ಳಾರಿಗೆ ಬರಲಿದ್ದಾರೆ. ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಶಾಸಕ ಜನಾರ್ದನ್ ರೆಡ್ಡಿಗೆ ಅವರದ್ದೇ ಅಖಾಡದಲ್ಲಿ ತಿರುಗೇಟು ಕೊಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆಶಿ ಸ್ವಪಕ್ಷೀಯ ಶಾಸಕ ನಾರಾ ಭರತ್ ರೆಡ್ಡಿಯವರನ್ನು ಸಮರ್ಥನೆ ಮಾಡಿಕೊಂಡಿದ್ದಕ್ಕೆ ಡಿಕೆಶಿಗೆ ಕ್ರಿಮಿನಲ್ ಶಾಸಕರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ, ನಾನು ಕ್ರಿಮಿನಲ್ ಅಂಥೇಳಿ ನನಗೂ ಹಣೆಪಟ್ಟಿ ಕಟ್ಟಿದ್ದಾರೆ, ಯಾರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅಂಥೇಳಿ ಜನಾರ್ದನ್ ರೆಡ್ಡಿ ತಮ್ಮ ಬುಕ್ಕನ್ನು ಓಪನ್ ಮಾಡ್ಕೊಂಡು ನೋಡಲಿ, ಅವ್ರ ಮೇಲೆ ಎಷ್ಟು ಕೇಸ್ ಇದೆ, ಅವರನ್ನು ಏನೇನಂತ ಅಲ್ಲೇ ಜನ ಕರೆದಿದ್ದಾರೆ ಅಂತ ನೋಡ್ಕೊಳ್ಳಿ ಅಂತ ಗುಡುಗಿದ್ರು. ನಾನು ಕ್ರಿಮಿನಲ್ ಅಂತ ನನಗೂ ಪಟ್ಟಿ ಕೊಟ್ಟಿದ್ದಾರೆ ಗೊತ್ತಾ, ನನ್ನ ಮೇಲೂ ಕ್ರಿಮಿನಲ್ ಕೇಸ್ ಇದೆ, ಯಾರ್ಯಾರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅಂತ ಫಸ್ಟು ಜನಾರ್ದನ್ ರೆಡ್ಡಿ ತನ್ನ ಬುಕ್ನ ಓಪನ್ ಮಾಡ್ಕೊಳ್ಳಿ, ಅವ್ರ ಮೇಲೆ ಏನೇನು ಕೇಸ್ ಇದೆ, ಎಷ್ಟು ಕೇಸ್ ಇದೆ, ಅವ್ರನ್ನ ಏನಂತ ಕರೆದಿದ್ದಾರೆ ಅಂತ, ಕ್ರಿಮಿನಲ್ ಅಂತ ಹೆಂಗೆ ಲೆಕ್ಕ ಹಾಕ್ತಾರೆ ಅಂತ ಎಲ್ಲ ಇದೆಯಲ್ಲ. ಎಲ್ಲರ ಮೇಲೂ ಕೇಸ್ಗಳು, ಯಾರ್ಯಾರ ಮೇಲೆ FIRಗಳಾಗಿದೆ ಅವರೆಲ್ಲ ಕ್ರಿಮಿನಲ್ಗಳ ಲೆಕ್ಕನೇ ತಾನೇ ಲೆಕ್ಕ. ಜನಾರ್ದನ್ ರೆಡ್ಡಿ Z+ ಭದ್ರತೆಗೆ ಡಿಕೆಶಿ ವ್ಯಂಗ್ಯ. ಡಿಕೆಶಿ ವ್ಯಂಗ್ಯದ ಮಾತಿಗೆ ಜನಾರ್ದನ್ ರೆಡ್ಡಿ ಕೆಂಡ. ಡಿಸಿಎಂ ಆಗಿ ಈ ರೀತಿಯ ಹೇಳಿಕೆ ಸರಿಯೇ ಎಂದ ರೆಡ್ಡಿ. ಜನಾರ್ದನ್ ರೆಡ್ಡಿ ಅವರಿಗೆ Z+ ಭದ್ರತೆ ಕೇಳಿರುವ ವಿಚಾರಕ್ಕೂ ವ್ಯಂಗ್ಯವಾಡಿರುವ ಡಿಕೆಶಿ, Z+ ಭದ್ರತೆ ಅಂದರೂ ಕೇಳಲಿ, ಇರಾನ್ನಿಂದ ಯಾವುದಾದ್ರೂ ಭದ್ರತೆಯನ್ನಾದರೂ ತೆಗೆದುಕೊಂಡು ಬರಲಿ, ಅಮೇರಿಕದಿಂದಾದರೂ ಕೂಡ ತರಿಸ್ಕೊಳ್ಳಿ, ಇವರಾದರೂ ಭದ್ರತೆ ಮಾಡಿಕೊಳ್ಳಿ, ಯಾರು ಬೇಡ ಅಂದರು. ಪತ್ರ ಬರೆಯೋದು ಬಹಳ ಸಂತೋಷ, ಅವರ ಪಾರ್ಟಿ ಕೇಡರ್ಸ್ ಅವರನ್ನೇ 100 ಜನರನ್ನು ಭದ್ರತೆಗೆ ರೆಡಿ ಮಾಡಿಕೊಳ್ಳಿ ಅಂಥೇಳಿ ಲೇವಡಿ ಆಡಿದರು. ಇದು ಇಬ್ಬರ ನಡುವಿನ ವಾಕ್ಸಮರಕ್ಕೆ ಮತ್ತಷ್ಟು ಕಾರಣವಾಗಿದೆ. ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೇರಿಕಾದಿಂದ ತರಿಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ಸಂತೋಷ, ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ ಒಂದು 100 ಜನನ ರೆಡಿ ಮಾಡ್ಕೊಳ್ಳಿ. ಡಿಕೆಶಿ ಭದ್ರತೆಯ ವಿಚಾರದಲ್ಲಿ ನೀಡಿರುವ ಹೇಳಿಕೆಯಿಂದ ಜನಾರ್ದನ್ ರೆಡ್ಡಿ ಕೆರಳಿ ಕೆಂಡವಾಗಿದ್ದಾರೆ. ಡಿಸಿಎಂ ಆಗಿರುವ ಡಿಕೆಶಿಗೆ ಹೇಗೆ ಮಾತನಾಡಬೇಕು ಅನ್ನೋ ಅರಿವಿಲ್ಲ. ಡಿಸಿಎಂ ಈ ರೀತಿಯ ಹೇಳಿಕೆ ಕೊಟ್ಟರೆ ಪೊಲೀಸರಿಗೆ ನೈತಿಕತೆ ಎಲ್ಲಿಂದ ಬರುತ್ತೆ? ಅಮಾಯಕರು ಬಿಜೆಪಿ ಕಾರ್ಯಕರ್ತರ ಪ್ರಾಣ ಹೋಗಬೇಕು ಅನ್ನೋದು ಇವರ ಉದ್ದೇಶವಾಗಿದೆ. ನೀವು ಈ ರಾಜ್ಯದ ಸಿಎಂ ಆಗಬೇಕು ಎಂಬ ಆಸೆಯನ್ನು ಇಟ್ಕೊಂಡಿರೋರು, ನೀವು ಸಿಎಂ ಆದರೆ ರಾಜ್ಯದ ಪರಿಸ್ಥಿತಿಯಿಂದ ಏನಾಗುತ್ತೆ ಅಂಥೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಈ ರೀತಿ ಅವ್ರ ಹೇಳಿಕೆಗಳು ಕೊಡುವಂಥದ್ದು, ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಭದ್ರತೆಯನ್ನು ಒದಗಿಸ್ತೀವಿ ಅಂತೇಳಿ ಹೇಳೋದನ್ನು ಬಿಟ್ಟು, ಅಂದರೆ ಅಮಾಯಕ ಪ್ರಾಣಿಗಳು ಹೋಗ್ಬೇಕಂತಾನೆ ಇವರು ಯೋಚನೆ, BJP ಕಾರ್ಯಕರ್ತನ ಸಾಯಿಸ್ತಾ ಇರಬೇಕಂತಾನೆ ಇವ್ರ ಯೋಚನೆ. ಮತ್ತು ಏನು ಈ ರಾಜ್ಯದ ಉಪಮುಖ್ಯಮಂತ್ರಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಈ ರಾಜ್ಯಕ್ಕೆ? ಇವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಅನ್ನೋದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಹಾಗಾಗಿ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಈ ರೀತಿ ಹೇಳಿಕೆಗಳು ಕೊಟ್ಟಾಗ ಪೊಲೀಸರಿಗೆ ನೈತಿಕತೆಯಿಂದ ಎಲ್ಲಿಂದ ಬರುತ್ತೆ? ಅವರು ಆ ನೈತಿಕತೆ ಸ್ಥೈರ್ಯ, ಒಂದು ಧೈರ್ಯದಿಂದ ಪಾರದರ್ಶಕವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥ ಒಂದು ಯೋಚನೆ, ಧೈರ್ಯ ಆದರೂ ಎಲ್ಲಿಂದ ಬರುತ್ತೆ ಹೇಳಿ? ಒಟ್ನಲ್ಲಿ ಬಳ್ಳಾರಿ ಗಲಭೆಯ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುವುದರ ನಡುವೆ ಡಿಸಿಎಂ ಡಿಕೆಶಿ ಆಗಮನ ಸಂಚಲನ ಕಾರಣವಾಗ್ತಿದೆ. ಈಗಾಗಲೇ ಬಹಿರಂಗವಾಗಿಯೇ ಭರತ್ ರೆಡ್ಡಿ ಬೆಂಬಲಕ್ಕೆ ನಿಂತಿರುವ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಏನು? ಇಡೀ ಪ್ರಕರಣಕ್ಕೆ ಡಿಕೆಶಿ ಎಂಟ್ರಿ ಮತ್ತೊಂದು ಆಯಾಮವನ್ನು ಕೊಡುತ್ತಾ ಕಾದು ನೋಡಬೇಕಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.